ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳಾ ಪ್ಯಾನಲ್ ಇದೆ ಇವತ್ತು. ಮಾಜಿ ಶಾಸಕಿ, ಹಿರಿಯ ವಕೀಲರಾದ ಪ್ರಮೀಳಾ ನೇಸರ್ಗಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಇವತ್ತು ನಮ್ಮ ಪ್ಯಾನಲ್ನಲ್ಲಿ ಕಾಂಗ್ರೆಸ್ಸನ್ನು ಡಾಕ್ಟರ್ ತೇಜಸ್ವಿನಿ ಗೌಡ ಅವರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮಂಜುಳಾ, BJP ಮಹಿಳಾ ಮೋರ್ಚಾದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಶ್ಮಿ ರಾಮೇಗೌಡ, JDS ಮಹಿಳಾ ಘಟಕದ ಅಧ್ಯಕ್ಷರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಶ್ಮಿ ಮೇಡಮ್, ನಮಸ್ಕಾರ. ನಮಸ್ತೆ ಸರ್. ಎಸ್, ಇವತ್ತು ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಕಾಂಗ್ರೆಸ್ನವರ ನಿರ್ಧಾರ. ಸೊ ತೇಜಸ್ವಿನಿ ಗೌಡ ಅವರ ಪ್ರತಿಕ್ರಿಯೆಯೊಂದಿಗೆ ಶುರು ಮಾಡೋಣಂತೆ. ಮಹಿಳಾ ಮೀಸಲಾತಿಯ ವಿಷಯ, ಮಹಿಳೆಯ ಪ್ರತಿಕ್ರಿಯೆ ಮೊದಲು. ಎಸ್, ತೇಜಸ್ವಿನಿ ಅವರೇ. ಅಜಿತ್, ಮೊದಲಿಗೆ ಮತ್ತೊಮ್ಮೆ ತಮಗೆ ಪಾರ್ಲಿಮೆಂಟ್ಗೆ ಹೋಗೋದಕ್ಕೆ ಅವಕಾಶ ಆಗ್ತಿತ್ತು 2029ಕ್ಕೆ ಈ ಬಿಲ್ ಪಾಸ್ ಆಗಿದೆ. ಅಜಿತ್, ಇಬ್ಬರು ಪುರುಷ ಸಹೋದ್ಯೋಗಿಗಳಿದ್ದರೂ ಕೂಡ ಮಹಿಳೆಯರ ಪರವಾಗಿ ಈ ದೇಶದಲ್ಲಿ ಬಹುಜನ ಮೊದಲಿನಿಂದಲೂ ಒಂದು ಸಾಮಾಜಿಕ ನ್ಯಾಯ ಕೊಡೋ ದೃಷ್ಟಿಯಲ್ಲಿ ಮೌಢ್ಯಗಳನ್ನು ತೊಡಗಿಸುವ ನಿಟ್ಟಿನಲ್ಲಿ ಅನೇಕ ಮಹನೀಯರು ಮಹಿಳಾ ಕಾಸುಗಳಿಗೋಸ್ಕರ ಒಂದು ಹೋರಾಟ ಮಾಡ್ತಾ ಬಂದಿದ್ದಾರೆ. ಇವತ್ತಿಗೂ ಮಹಿಳೆಯರಿಗೆ ಪ್ರಾಮಾಣಿಕವಾಗಿ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅವಕಾಶಗಳು ಕಲ್ಪಿಸಬೇಕು ಅಂತ ಎಲ್ಲ ರಂಗಗಳಲ್ಲೂ ನಮ್ಮ ಪರವಾದ ಧ್ವನಿ ಇರ್ತಕ್ಕಂಥ ಪುರುಷರು ಇದ್ದಾರೆ. ಅವರೆಲ್ಲರಿಗೂ ನಾವಿವತ್ತು ಧನ್ಯವಾದವನ್ನು ಅರ್ಪಿಸ್ತೇವೆ. ಪಾರ್ಲಿಮೆಂಟ್ನಲ್ಲಿ ಎದ್ದಿತ್ತು ವಿಷಯ, ನಾನು ಅದನ್ನೇ ಮಂಜುಗೆ ಹೇಳ್ತಾ ಇದ್ದೆ. ಮಹಿಳೆಯರ ವಿಷಯ ಬಂದಾಗ ನಾನು ಪಾರ್ಲಿಮೆಂಟಲ್ಲಿದ್ದಾಗ ಅವತ್ತು ಶೇಷನ್ ಅವರ ಚುನಾವಣಾ ಸುಧಾರಣೆಗಳ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಇರ್ತಕ್ಕಂಥ ತೊಡಕು ಅಂದರೆ ಇವತ್ತು ಚುನಾವಣಾ ಪದ್ಧತಿ ಹಣವುಳ್ಳವರ, ಬಲವುಳ್ಳವರ ಅಂಥವರ ಸೊತ್ತಾಗಿರೋದ್ರಿಂದ ನಾವು ಪುರುಷ ಒಂದು ಮಾನಸಿಕತೆಯ ಜೊತೆಗೆ ಇತರೆ ಸಮಸ್ಯೆಗಳನ್ನು ಫೈಟ್ ಮಾಡಬೇಕಾಗಿದೆ. ಜಿಜಿ, ಆಯಾ ಪಕ್ಷಗಳಲ್ಲಿ ಮೆರಿಟೋರಿಯಸ್ ಹೆಣ್ಣು ಮಕ್ಕಳನ್ನ ಮತ್ತು ಉಳ್ಳವರಲ್ಲ, ಯಾರೋ ಎಸ್ಟಾಬ್ಲಿಷ್ಡ್ ಲೀಡರ್ಶಿಪ್ ಅಲ್ಲ, ಇತರೆ ಎಲ್ಲ ಜನಾಂಗಗಳ ಎಲ್ಲ ಪ್ರದೇಶಗಳಿಂದ ನೈಜ ಕಾರ್ಯಕರ್ತರನ್ನ, ಸಮಾಜಮುಖಿಗಳನ್ನ, ಹೋರಾಟಗಾರರನ್ನ ಗುರುತಿಸಿ ಅವಕಾಶಗಳನ್ನ ಕೊಟ್ಬಿಟ್ಟಿದ್ದಿದ್ರೆ 33%ಗೆ ರಿಸರ್ವೇಶನ್ ನಮಗೆ ಬೇಕಾಗೇ ಇರಲಿಲ್ಲ. ಇವತ್ತು ನಿಜವಾಗ್ಲೂ ಆಗ್ಬೇಕಾಗಿದ್ರೆ ನಾವು ಜನಸಂಖ್ಯೆಯ ಆಧಾರದ ಮೇಲೆನೆ ಕೇಳುವಂತ ಸ್ಥಿತಿಗೆ ಬಂದಿದ್ದೀವಿ. ಯಾಕಂದ್ರೆ ಆರ್ಮಿಯಲ್ಲಿ ನಾವಿದ್ದೀವಿ, ಎಲ್ಲ ರಂಗದಲ್ಲೂ ನಾವು ಆ ಹರ್ಡಲ್ಸ್ ಅನ್ನ ದಾಟಿ ಬಂದಿದ್ದೀವಿ. ಇವತ್ತು ನೇರವಾಗಿ ತಮ್ಮ ಪ್ರಶ್ನೆಗೆ, ಮುಕ್ತ ಮನಸ್ಸಿನಿಂದ ನೈಜವಾದ ಕಾಳಜಿಯಿಂದ ಈ ಬಿಲ್ಲನ್ನು ನೀವು ತಂದಿದ್ದಿದ್ರೆ 23ಕ್ಕೆ ಮುಕ್ತವಾಗಿ ನಾವು ಸಪೋರ್ಟ್ ಅನ್ನ ಕೊಟ್ವಿ. ನೀವು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಯಾಕೆ ಅವತ್ತು ಮಾಡಲಿಲ್ಲ? ನಂಬರ್ 1, ಮೀಸಲಾತಿ ತರ್ತಕ್ಕಂಥದಕ್ಕೆ ಮಾನದಂಡಗಳೇನು? ಜನಗಣತಿ ಮತ್ತು ಜಾತಿ ಗಣತಿ, ಡೆಮೋಗ್ರಫಿ, ಟೋಫೋಗ್ರಫಿ ಮತ್ತು ಇದು ಬೇಕು. ನೀವು 2011 ಈಚೆಗೆ ಕೋವಿಡ್ ಬಂದಿದೆ, ವಲಸೆಗಳಾಗಿದೆ, ಪ್ರಕ್ಷುಬ್ಧ ಪರಿಸ್ಥಿತಿಗಳಲ್ಲಿ ಬೇಕಾದಷ್ಟು ಜನಸಂಖ್ಯೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿದ್ದಾರೆ. ಅಜಿತ್, ನ್ಯಾಯ ಸಿಗ್ಬೇಕಲ್ಲ. ನೀವು ರಾತ್ರೋರಾತ್ರಿ ಡಿಮಾನಿಟೈಸೇಷನ್ ಮಾಡಿ ಸೆನ್ಸೇಷನಲೈಸ್ ಮಾಡೋದಿದೆಯಲ್ಲ, ದಯವಿಟ್ಟು ಇದನ್ನು ಇನ್ನೂ ಎಷ್ಟು ದಿನ ಮಾಡ್ತೀರಾ? ಬಿಗಿನಿಂಗಲ್ಲಿ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿರೋದಿಲ್ಲ. ಎಚ್ಚೆತ್ತ ಭಾರತ ಇವತ್ತು ನಿಮ್ಮ ಮಾನಸಿಕತೆ ಡಿಲಿಮಿಟೇಷನ್ಗೆ ನೀವು ತರೋದಕ್ಕೋಸ್ಕರ 29ಕ್ಕೆ ನಾವು ಸೋಲ್ತೀವಿ, ಗ್ರಾಫ್ 180ಕ್ಕೆ ಬರಬಹುದು ಅನ್ನುವ ಒಂದು ಅವ್ಯಕ್ತ ಭಯದಿಂದಾಗಿ ಈ ಬಿಲ್ಲನ್ನ ತರಾತುರಿಯಲ್ಲಿ ನೀವು ಜನಗಣತಿ ಮತ್ತು ಜಾತಿ ಗಣತಿ ಎರಡೂ ಆಗ್ಬೇಕು. OBC ಆಯ್ತು, SC STಗಳಿಗೆ ಪ್ರೊಟೆಕ್ಷನ್ ಇದೆ. 2011ರ ಜನಗಣತಿಯ ಆಧಾರದ ಮೇಲೆ 2011ರ ಜನಗಣತಿಯ ಮೇಲೆ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಈ ಮಾತನ್ನು ನಾವು ಕೂಡ ಒಪ್ಕೊಂಡು ವಾದ ಮಾಡ್ತಾ ಬಂದ್ವಿ. ಸರ್ಕಾರ ಏನು ಹೇಳ್ತು? ಇಲ್ಲಪ್ಪ, ಜಾತಿ ಗಣತಿ ಆ ಸಂಖ್ಯೆಗಳ ಅನುಗುಣವಾಗಿ ಬೇಡ, 50% ಎಲ್ಲ ಕಡೆ ಜಾಸ್ತಿ ಮಾಡಿಬಿಡೋಣ ಅಂದ್ರು. ಅಜಿತ್, ನಾನು ಇನ್ನು ಹೆಚ್ಚಿನ ಚರ್ಚೆ ಇರೋದ್ರಿಂದ ಮತ್ತೆ ಬರ್ತೀನಿ. 28ರಿಂದ 42 ಕ್ಷೇತ್ರಗಳು ಕರ್ನಾಟಕಕ್ಕೆ ಆಗ್ತಿದ್ವು. ನೀವು ತೆಗೆದುಕೊಂಡ ನಿಲುವಿನಿಂದಾಗಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಲಿಲ್ವಾ? ಅಜಿತ್ ನೋಡಿ, ಭಾರತ ಯೋಚಿಸುವ ದೃಷ್ಟಿ ಅಂತ ಬಂದಾಗ ದೇಶದ ಹಿತದೃಷ್ಟಿಯಿಂದ ಯಾವುದೇ ಪಕ್ಷಗಳಲ್ಲಿದ್ರು, ಯಾವುದೇ ಪ್ರದೇಶದಲ್ಲಿದ್ರು ನಾವು ಭಾರತದ ಹಿತಕ್ಕೆ ನಾವು ಒಗ್ಗೂಡ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ನಾವು ಪಾಕಿಸ್ತಾನಕ್ಕಿಂತ, ಚೀನಾಗಿಂತ ಹೆಮ್ಮೆ. ಯಾಕಂದ್ರೆ ಚೀನಾದಲ್ಲಿ ಡೆಮಾಕ್ರಸಿ ಇಲ್ಲ, ಪಾಕಿಸ್ತಾನದಲ್ಲಿ ಡೆಮಾಕ್ರಸಿ ಉಳಿಲಿಲ್ಲ. ಭಾರತ ಇಷ್ಟೆಲ್ಲ ವೈವಿಧ್ಯತೆಗಳ ನಡುವೆ, ರಾಜಕೀಯ ವಿರೋಧಗಳ ನಡುವೆ ನಾವು ದೇಶದ ಪರವಾಗಿ ನಿಂತಿದ್ದೀವಿ, ಯಾವುದೇ ಪಾರ್ಟಿಲಿರಲಿ. ಆದರೆ ಅನೇಕ ಅಂಶಗಳು ಇದನ್ನ ಹಿಂದಿ ಭಾಷೆ ಭಾರತದ್ದೇ ಭಾಷೆ, ನಮ್ಮ ಅಲ್ಲಜಿ ಅಂಶಗಳು ಅಂದ್ರೆ ದಕ್ಷಿಣ ಅಂತ ಬಂದಾಗ ನಮಗೆ ನಮ್ಮದೇ ಆದ, ಈಗ ಜನಸಂಖ್ಯೆ ಕಡಿಮೆ ಇದ್ರು ಜಾಗ, ಪ್ರದೇಶ ಎಷ್ಟು ಬರುತ್ತೆ, ಯಾವ ರೀತಿಯ ಕಲ್ಚರ್ಸ್, ಕೊಡಗು ಇದೆ ಒಂದು ಡಿಫ್ರೆಂಟ್ ಕಲ್ಚರ್, ತೆಲುಗು ಒಂದು ಡಿಫ್ರೆಂಟ್ ಕಲ್ಚರ್, ಕನ್ನಡ ನಾಡು ಡಿಫ್ರೆಂಟ್ ಕಲ್ಚರ್,
ಜನಸಂಖ್ಯೆಯ ಆಧಾರದ ಮೇಲೆ ಲಡಾಖ್ ಕಮ್ಮಿ ಜನಸಂಖ್ಯೆ ಇದೆ, ಆದ್ರೆ ಆಯಕಟ್ಟಿನ ದೃಷ್ಟಿಯಲ್ಲಿ ಭಾರತದ ಹಿತದೃಷ್ಟಿಯಿಂದ ಬಹಳ ಸೆನ್ಸಿಟಿವ್ ಇಶ್ಯೂ ಆಗುತ್ತೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಜನಸಂಖ್ಯೆಯಲ್ಲಿ ಸರ್ಕಾರದ ಪ್ರಪೋಸಲ್ ಇದು 50% ಎಲ್ಲ ಕಡೆ ಜಾಸ್ತಿ ಮಾಡೋಣಪ್ಪ ಅಂತ. 50 ನೀವು ಆ ರೀತಿ ಹೌದು, ಜನಸಂಖ್ಯೆಯನ್ನ ಯಶಸ್ವಿಯಾಗಿ ನಿಯಂತ್ರಣ ಮಾಡಿದ ದಕ್ಷಿಣದ ರಾಜ್ಯಗಳನ್ನ ಆ ಕಾರಣಕ್ಕಾಗಿ ಶಿಕ್ಷಿಸುವುದು ಬೇಡ. ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳುವಾಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂದ್ರೆ, ಕನ್ನಡಕ್ಕೆ ಧಕ್ಕೆ ಬರುತ್ತೆ ಅಂದ್ರೆ ನಾವು ಭಾರತೀಯತೆಯಲ್ಲೂ ಕನ್ನಡ ಇರಬೇಕು. ಅದೇ ಕನ್ನಡ ಅಂದ್ರೆ ಒಂದು ಅಂಶ ಹೇಳ್ತಾ ಇದ್ದೀನಿ. ನನ್ನ ಪ್ರಶ್ನೆಗೆ ಉತ್ತರ ಹೆಂಗಾಯ್ತು? ನೀವು 50% ಹೋಲ್ಸೇಲ್ ಮೊದಲು ಮಾಡಿರ್ತಕ್ಕಂಥದ್ದನ್ನೇ ಅವತ್ತಿನ ಕಾಲಘಟ್ಟದಲ್ಲಿ ಅವತ್ತು ಲಭ್ಯವಿದ್ದಂತ ಒಂದು ಸಾಮಾಜಿಕ ಸ್ಥಿತಿಗತಿಗಳ ಮೇಲೆ. ಅಜಿತ್, ರಿಸರ್ವೇಶನ್ ಇನ್ನೂ ಇರಬೇಕಾದ ಸ್ಥಿತಿ ಯಾಕಿದೆ? 77 ವರ್ಷಗಳ ಭಾರತದಲ್ಲಿ ರಿಸರ್ವೇಶನ್ ಇನ್ನು ನಾವು ರಿಸರ್ವೇಶನ್ ಅಡಿಯಲ್ಲಿ ನಮ್ಮನ್ನು ಯಾಕೆ ತರ್ತಾ ಇದ್ದೀರಾ? ಮಹಿಳೆಯರಿಗೆ ಎಲ್ಲ ಸ್ಥಾನಮಾನಗಳನ್ನ ನೀವು ಯಾಕೆ ಅವಕಾಶ ಇದ್ದಾಗಲೂ ಯಾಕೆ ಕೊಟ್ಟಿಲ್ಲ? ಇವತ್ತು ನಾನು ಹೇಳ್ತಕ್ಕಂಥದ್ದು, ಒಂದು ಪ್ರಬಲ ವರ್ಗಗಳು ಮಹಿಳೆಯರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಎಲ್ಲ ಜಾತಿ ಅಂದ್ರೆ ದುರ್ಬಲ ವರ್ಗಗಳಿಗೆ, ಮಾರ್ಜಿನಲೈಸ್ಡ್ ಕ್ಲಾಸಸ್ಗೆ ಅವಕಾಶ ಸಿಗಲ್ಲ. ಇದರಲ್ಲಿ ಇವತ್ತೇ ನಾನು ಕೇಳಿದ ಪ್ರಶ್ನೆಗಳಿಗೆ ಯಾವುದಕ್ಕೂ ಉತ್ತರ ಆಗಲಿಲ್ಲ. ನಾನು ಹೇಳಿದ್ದು 2011 ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋಕೆ ಹೋದ್ರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಆ ಮಾತನ್ನು ಒಪ್ಕೊಂಡು ನಾವು ವಾದ ಮಾಡ್ತಾ ಇದ್ದೀವಿ. ಪೀನಲೈಸ್ ಮಾಡಬೇಡಿ ಅದಕ್ಕೆ ಅಂತ. ನಾವೆಲ್ಲ ಡೆಮೋಕ್ರಸಿಯಲ್ಲಿ ಆಯ್ತು 50% ಜಾಸ್ತಿ ಮಾಡೋಣ ಅಂದ್ರೆ ಅವರು ಇಲ್ಲ, ನಾವ್ ಹೇಳ್ತೀವಿ ನೀವು ಆ ರೀತಿ ಅನ್ಯಾಯ ಯಾವುದೂ ಆಗಲ್ಲ. ಯಾವುದೇ ರಾಜ್ಯ ಡೆಮೋಕ್ರಸಿ ಅಂದ್ರೇನು, ಸಂವಿಧಾನ ಚರ್ಚೆ ಮಾಡ್ತೀವಿ, ಪಾರ್ಲಿಮೆಂಟ್ ಅಲ್ಲಿ ಮಾಡ್ತೀವಿ, ವಿಧಾನಸಭೆಯಲ್ಲಿ ಮಾಡ್ತೀವಿ, ಗ್ರಾಮ ಪಂಚಾಯಿತಿಯಲ್ಲಿ ಮಾಡ್ತೀವಿ. ಯಾರು ನಮ್ಮ ಹಕ್ಕುಗಳನ್ನ ಬಿಟ್ಕೊಡಲ್ಲ. ಅನ್ಯಾಯ ಏನಾಗಲ್ಲ. ಐ ಅಗ್ರಿ. ಕೇಂದ್ರ ಸರ್ಕಾರ ನಂಬರ್ಸ್ ಇರಲಿಲ್ಲ, ಆದ್ರೂ ಈ ತಿದ್ದುಪಡಿಯನ್ನು ಮಾಡೋದಕ್ಕೆ ಹೊರಟರು. ಆಬ್ವಿಯಸ್ಲಿ ಏನಾಗಬೇಕಾಗಿತ್ತು ಅದಾಗಿದೆ. ದಕ್ಷಿಣದ ರಾಜ್ಯಗಳಲ್ಲಿ 50% ಜಾಸ್ತಿ ಆಗ್ತಿತ್ತು ರೀ. ನಾಳೆ ಜನಗಣತಿ ಮುಗಿದು ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗೋದಿಲ್ವಾ? ಅದೇ ನೋಡಿ, ದಕ್ಷಿಣದ ರಾಜ್ಯಗಳಿಗೆ ಯಾವುದೇ ಸೆನ್ಸಸ್ ಆದ ಮೇಲೆ ಡಿಲಿಮಿಟೇಷನ್ ಆದರೂ ಕೂಡ ಮಾನದಂಡಗಳನ್ನು ಏನು ತೆಗೆದುಕೊಳ್ತಾರೆ ಮೇಲೆ ಅನ್ಯಾಯ ಆಗತ್ತಾ ಅಥವಾ ನಮಗೆ ಲಾಭ ಆಗತ್ತಾ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ. ಈಗ ಸರ್ಕಾರ ಏನು ಹೇಳಲಿಕ್ಕೆ ಹೊರಟಿತ್ತು, ಬಿಲ್ನಲ್ಲಿ ಸ್ಪೆಸಿಫೈ ಮಾಡಲಿಲ್ಲ. ಮೌಖಿಕವಾಗಿ ಅಮಿತ್ ಶಾ ಮತ್ತು ಅರ್ಜುನ್ ರಾಮ್ ಮೇಘವಾಲ್ ಸದನಕ್ಕೆ ಹೇಳಿದರು, ಇಲ್ಲ ಎಲ್ಲ ರಾಜ್ಯಗಳದ್ದು ನಾವು 50% ಜಾಸ್ತಿ ಮಾಡ್ತೀವಿ ಅಂತಕ್ಕಂಥದ್ದು. ಆದರೆ ಇದು ಯಾಕೆ ಬಿತ್ತು ಅಂತಕ್ಕಂಥದ್ದು ನಾವು ನೋಡಬೇಕಾಗತ್ತೆ. ಈಗ 2023ರಲ್ಲಿ ಮಹಿಳಾ ವಿಧೇಯಕವನ್ನು ತರಲಾಗಿತ್ತು. ಹೌದು. ಆಗ ಮೋದಿ ಸರ್ಕಾರ ಏನು ಹೇಳ್ತು, ನೆಕ್ಸ್ಟ್ ಸೆನ್ಸಸ್ 26ರ ಸೆನ್ಸಸ್ ಡಿಲಿಮಿಟೇಷನ್ ಮಹಿಳಾ ವಿಧೇಯಕ ಅಂದರೆ 34ಕ್ಕೆ ಬರ್ತಾ ಇತ್ತು. ತರಾತುರಿಯಲ್ಲಿ ಸರ್ಕಾರ ಇದನ್ನು ಯಾಕೆ 29ಕ್ಕೆ ತರಲಿಕ್ಕೆ ಹೊರಡ್ತು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಅಂದರೆ ಅದರಲ್ಲಿ ಮಹಿಳಾ ವಿಧೇಯಕವನ್ನು ತರೋದಕ್ಕಿಂತ ಡಿಲಿಮಿಟೇಷನನ್ನು 29ಕ್ಕೆ ಪುಷ್ ಮಾಡಬೇಕು ಅನ್ನೋದು ಮೋದಿ ಸರ್ಕಾರಕ್ಕೆ ಜಾಸ್ತಿ ಇತ್ತು. ಬಟ್ ನನಗನ್ಸುತ್ತೆ ವಿಪಕ್ಷಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಆತಂಕಗಳಿತ್ತು. 29ಕ್ಕೆ ಡಿಲಿಮಿಟೇಷನ್ ತರಲಿಕ್ಕೆ ಹೊರಟ್ರೆ, ಅದನ್ನು ಅವಕಾಶ ಕೊಟ್ಟರೆ 2011 ಈಗ ನೋಡಿ, ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಈಗ ಆಗುತ್ತೋ ಮುಂದಾಗುತ್ತೋ ಅಂತಕ್ಕಂಥದ್ದು ಬಿಲ್ನಲ್ಲಿ ಏನು ಬರುತ್ತೆ, ಡಿಲಿಮಿಟೇಷನ್ ಕಮಿಷನ್ ಏನು ಮಾಡುತ್ತೆ ಅನ್ನೋದರ ಮೇಲೆ ಸ್ಪಷ್ಟವಾಗಿ ನಿರ್ಧಾರ ಆಗುತ್ತೆ. ಬಟ್ ಡಿಲಿಮಿಟೇಷನ್ ಬಗ್ಗೆ ವಿಪಕ್ಷಗಳಿಗೆ ಅಪ್ರಿಹೆನ್ಷನ್ ಇದೆ. ಆ ಅಪ್ರಿಹೆನ್ಷನನ್ನು ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರವೂ ಕೂಡ ಮಾಡಲಿಲ್ಲ. ಯೂಶಲಿ ಏನಾಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ತರುವ ಸಂದರ್ಭದಲ್ಲಿ ಯಾವುದೇ, ಈಗ ನೀವು ರಾಜೀವ್ ಗಾಂಧಿ ಸರ್ಕಾರದ ಬಳಿ 414 ಇತ್ತು, ಅವಾಗ ನೀವು ಪಂಚಾಯತ್ ರಾಜ್ ತಂದ್ರಲ್ವಾ, ಅವಾಗೇನು ನಿಮಗೆ ಆದಾನ್ ಪ್ರದಾನ್ ಬೇಕಾಗಿಲ್ಲ. ಬಟ್ ಸರ್ಕಾರದ ಬಳಿ ಬಹುಮತ ಇರದೇ ಇದ್ದಾಗ ನೀವು ಒಂದು ಬಿಲ್ಲನ್ನು ರಾತ್ರೋರಾತ್ರಿ ತಂದು ಮನವರಿಕೆ ಮಾಡದೆ, ಮನವೊಲಿಸದೆ, ಇಲ್ಲ ನಾವು ರಾತ್ರೋರಾತ್ರಿ ಇದನ್ನು ತರ್ತಿದ್ದೀವಿ, ಮಹಿಳಾ ವಿಧೇಯಕ ಅಂತಿದ್ದೀವಿ, ಅದಕ್ಕೆ ನೀವು ಪಾಸ್ ಮಾಡಿಕೊಡಿ ಅಂತಂದಾಗ ವಿಪಕ್ಷಗಳು ಅದಕ್ಕೆ ಒಪ್ಪಲಿಲ್ಲ. ಪ್ರಶಾಂತ್ ಜಿ, ಬಹುಶಃ ಸೋಲೋದಕ್ಕೋಸ್ಕರ ಯಾವುದಾದ್ರೂ ಪ್ರಪಂಚದ ಪ್ರಜಾಪ್ರಭುತ್ವದಲ್ಲಿ ಸೋಲೋದಕ್ಕೆ ಏನಾದ್ರು ಒಂದು ಬಿಲ್ ತಂದಿದ್ರೆ ಆ ಇತಿಹಾಸ ಕೂಡ ಬಿಜೆಪಿ ಅವ್ರಿಗೆ ಸೇರುತ್ತೆ. ಏನು ಉದ್ದೇಶ? ಅವ್ರು ಸಮ್ಮಿಶ್ರ ಇದೀವಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಏನು ಉದ್ದೇಶ? ಅಲ್ಲ, ಅಂದ್ರೆ ಎಲೆಕ್ಷನ್ಗೆ ಅದೊಂದು ಇಶ್ಯೂ ಮಾಡ್ಕೋಬೇಕು. ಮಹಿಳೆಯರು, ಭಾರತದ ಮಹಿಳೆಯರು ಬಹಳ ಜಾಗೃತಿ ಉಳ್ಳವರಾಗಿದ್ದಾರೆ. ಆ ರೀತಿ ಅವ್ರಿಗೆ ಕಿವಿ ಮೇಲೆ ಚೆಂಡು ಇಡೋ ಸ್ಥಿತಿ ಇಲ್ಲ. ನಂಬರ್ಸೇ ಇರಲಿಲ್ಲ, ಆದರೂ ಯಾಕೆ ಮಾಡಕ್ಕೆ ಹೋದ್ರಿ? ಇಲ್ಲ, ಮೊದಲನೇದಾಗಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ನಾವು ಮಂಡಿಸ್ತೀವಿ ಅಂತ ಹೇಳಿದಾಗ ಪ್ರಧಾನಿಗಳು ಅಸ್ಸಾಮಲ್ಲಿ ಘೋಷಣೆ ಮಾಡಿದಾಗ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನು ವಿರೋಧ ಮಾಡ್ತಾರೆ. ಆದರೆ ಅದನ್ನು ಹೇಗೆ ಮಾಡಬೇಕಾಗಿತ್ತು ಅನ್ನೋಂಥ ಸಲಹೆಗಳೇನು ಅವರಿಂದ ಬರಲ್ಲ. ಈಗ ಬೇಡ ಅಂತಾರೆ. ಆದರೆ ಯಾವಾಗ ಬೇಕು ಅನ್ನೋದನ್ನು ಅವ್ರೇನು ಹೇಳೋಲ್ಲ. ಒಂದು. ಎರಡನೇದು, ಈ ಚರ್ಚೆಯಿಂದ ಅದರ್ ದನ್ ಪೋಸ್ಟ್ ಬಾಟಮ್, ನಿನ್ನೆಯಿಂದ ಆಗ್ತಿರೋ ಪೋಸ್ಟ್ ಬಾಟಮ್ ಏನಿದೆ ಅದನ್ನು ಬಿಟ್ಟು ನಾನು ಹೇಳೋದಂದರೆ ಬಿಹೇವಿಯರಲ್ ಚೇಂಜ್ ಒಂದು ರಾಜಕೀಯ ಪಕ್ಷದಲ್ಲಿ ನಾವು ನೋಡಿದ್ವಿ ಈ 15 ದಿನಗಳಲ್ಲಿ. ನಡವಳಿಕೆಗಳ ಶಿಫ್ಟ್ ಆಗಿತ್ತು. ಇಲ್ಲ ಅಂದರೆ ಮಹಿಳೆಯ ಕಾರ್ಯಕರ್ತೆಯರು ಅಂತ ಅಂದರೆ ಕೇವಲ ಪಕ್ಷದ ಚಟುವಟಿಕೆಯಲ್ಲಿ ಸೆಕೆಂಡ್ ಲೈನಲ್ಲಿ ಕೆಲಸ ಮಾಡೋರು ಅನ್ನುವಂತಹ ಒಂದು ಸೆಟಪ್ ಮೈಂಡ್ ಸೆಟ್ ಇದೆ ಇವತ್ತು ಎಲ್ಲ ರಾಜಕೀಯ ಪಕ್ಷದಲ್ಲೂ ಇದೆ.
ಹಾಗಾಗಿ ಅನೇಕ ಇದು ರಾಜಕೀಯ ಪಕ್ಷಗಳ ಬಿಹೇವಿಯರ್ಸ್ ಚೇಂಜ್ ಆಯಿತು. ಅನೇಕರು ಹೇಳಿದ್ರು OBC ಕೊಡಿ, ಮುಸ್ಲಿಮಿಗೆ ಕೊಡಿ. ಅವ್ರ ಬಿಹೇವಿಯರ್ ಚೇಂಜ್ ಆಗಿದ್ರ ಬಗ್ಗೆ ಚರ್ಚೆ ಮಾಡಿ. ನಿಮ್ಮ ಬಿಹೇವಿಯರ್ ಯಾಕೆ ಚೇಂಜ್ ಆಯಿತು ಅಂತ 2023ರಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡಿದಾಗ 2034ರಲ್ಲಿ ಲಾಗು ಆಗಬೇಕಾಗಿತ್ತು ಅಂತಿತ್ತು. ತರಾತುರಲ್ಲಿ 2029ರಲ್ಲೇ ಮಾಡೋಣ ಅಂತ ಯಾಕೆ ಅನ್ನಿಸ್ತು? ಅದು ಪ್ರಧಾನಿಗಳು ಇವತ್ತು ರಾತ್ರಿ ಭಾಷಣ ಮಾಡ್ಬೇಕಾದ್ರೆ ಏನು ಹೇಳ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಡಿಲಿಮಿಟೇಷನಿನ ಬಗ್ಗೆ ಇವರಿಗೆ ಉಂಟಾದ ಆತಂಕ, ರಾಜಕೀಯ ಭವಿಷ್ಯದ ಆತಂಕಕ್ಕೆ ಸೋಲಾಗಬೇಕು ಅಂತ ಇತ್ತು. ಮಹಿಳಾ ಬಿಲ್ಲು ಏನಿದೆ ಅದನ್ನ ಡಿಫೀಟ್ ಮಾಡಿದ್ರೆ ಹೇಗೋ 3 ಬಿಲ್ಗಳೇ ನಿನ್ನೆ ಪಾಸ್ ಆಗಬೇಕಾಗಿತ್ತು ಅಲ್ವಾ? 3 ಬಿಲ್ಗಳಲ್ಲಿ 131ನೇ ಸಂವಿಧಾನ ತಿದ್ದುಪಡಿ, ಮಹಿಳಾ ಮೀಸಲಾತಿ ಮಸೂದೆ ಮತ್ತು ಡಿಲಿಮಿಟೇಷನ್ ಇಂದ ಒಂದು ರೀತಿಯ ಥ್ರೆಟ್ ಅವ್ರಿಗೇನೋ ಫೀಲ್ ಆಗ್ತಾ ಇದೆ ಕಾಂಗ್ರೆಸ್ ಸ್ನೇಹಿತರಿಗೆ ಮತ್ತು ಅವರ ಪಾರ್ಟ್ನರ್ಸಿಗೆ. ಸೊ ಹಾಗಾಗಿ ಅವ್ರಿಗೆ ಏನು ಅನಿಸ್ತಿದ್ದು ಯಾವುದು ತಲೆಗೆ ಹೋಗ್ಲಿಲ್ಲ. ಅಲ್ರಿ ಮಂಜುಳಾ, ನೀವು 2023ರಲ್ಲೇ ತರುವಾಗ ಇಲ್ಲಪ್ಪ ನಾವು ಈಗ 2026ಕ್ಕೆ ಏನು ಫ್ರೀಸ್ ಮಾಡಿದೀವಿ ಅದನ್ನ ಪ್ರಿಪೋನ್ ಮಾಡ್ತೀವಿ, 2024ರ ಚುನಾವಣೆ ಆದ್ಮೇಲೆ ನಾವು ಸೆನ್ಸಸ್ ಮಾಡಿಸ್ತೀವಿ, ಡಿಲಿಮಿಟೇಷನ್ ಮಾಡ್ತೀವಿ, 29ಕ್ಕೆ ಅನ್ನೋದನ್ನ ಟೈಮ್ ಟೇಬಲ್ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆಗಳೇ ಉದ್ಭವ. ಇದು ನಿಮ್ಗೆ ಆಫ್ಟರ್ ಥಾಟ್ ಬಂದಿದೆ. ನಾವು ಬಿಜೆಪಿಗೆ ಇದೊಂದು ಆಫ್ಟರ್ ಥಾಟ್ ಬಂದ್ಬಿಟ್ಟಿದೆ. ಏನಂದ್ರೆ ಇಲ್ಲ ನಾವು 34ಕ್ಕೆ ತರ್ತಿದ್ವಿ, 29ಕ್ಕೆ ತಂದ್ರೆ ಡಿಸ್ರಪ್ಟ್ ಮಾಡಿಬಿಡ್ಬೋದು. ಇಡೀ ಒಂದು ನಾವು ಡಿಸ್ರಪ್ಷನ್ ಮಾಡೋದ್ರ ಬಗ್ಗೆನೂ ನಂದು ಅಭ್ಯಂತರ ಇಲ್ಲ. ಬಟ್ ಈ ಆಫ್ಟರ್ ಥಾಟ್ ಬಂದಾಕ್ಷಣ 15 ದಿನದಲ್ಲಿ ಬಿಲ್ ಪಾಸ್ ಮಾಡಬೇಕು ಅಂತಕ್ಕಂಥ ತರಾತುರಿ ಯಾಕೆ? ಸರಿ, ಇದ್ರ ಬಗ್ಗೆ ನಿಮ್ಮ ಮಹಿಳಾ ವಿಧೇಯಕದ ಬಗ್ಗೆ ನನಗನ್ಸುತ್ತೆ ಕಾಂಗ್ರೆಸ್ನವ್ರು 23ರಲ್ಲಿ ಬೆಂಬಲ ಕೊಟ್ಟಿರ್ಲಿಲ್ವಾ? ಬೆಂಬಲ ಕೊಟ್ಟಿದ್ರು. ಈಗ ನನಗೆ ಅಂದರೆ ಇವತ್ತಿನ ಇಡೀ ಹೋರಾಟ ನೋಡಿದಾಗ ಅನಿಸುತ್ತೆ, ಆದರೆ ಕ್ಷೇತ್ರ ಮರು ವಿಂಗಡಣೆ ಆಗದೆ ಹೋದ್ರೆ ಮಹಿಳೆಯರ ಪರ ನಾವು ಇಲ್ಲ. ನಂಗೆ 2 ಪಾಯಿಂಟ್ ಹೇಳೋದಿದೆ ತೇಜು. ಏನಿದೆ ಅಂದರೆ ಇದರಲ್ಲಿ 50% ಏರಿಸ್ತೀವಿ ಅನ್ನುವಂಥದ್ದು ಒಂದು ಪಾರ್ಲಿಮೆಂಟಲ್ಲಿ ಹೇಳಿದ್ರು ಅಂತಿದೆ. ನಿನ್ನೆ ಅಮಿತ್ ಶಾಜಿ ಅವರು ಪಾರ್ಲಿಮೆಂಟಲ್ಲಿ ಮಾತಾಡಬೇಕಾದ್ರೆ ಡ್ರಾಫ್ಟ್ ಕಾಪಿ ರೆಡಿ ಆಗಿದೆ, ನಿಮಗೆ ಅನುಮಾನ ಇದ್ದರೆ ನಮ್ಮ ಹೇಳಿಕೆಗಳ ಬಗ್ಗೆ ಡ್ರಾಫ್ಟ್ ಕಾಪಿನ ಈಗ ಸರ್ವ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು, ಕೊಡ್ತೀವಿ ಅನ್ನುವಂಥದ್ದನ್ನ ಒಂದು ಹೇಳಿದರು. ಯಾವುದು 50% ಕೊಡ್ತೀವಿ ಅನ್ನೋದು. ಇನ್ನೊಂದು, ನಮ್ಮ ದೇಶದ ಮಾನಸಿಕತೆ ಹೇಗಿತ್ತು ಅಂದರೆ ಇಷ್ಟು ಆಕ್ರೋಶ ಇದೆ ಪುರುಷರಲ್ಲಿ, ಸೇಮ್ ಮೇಲ್ ಡಾಮಿನೆನ್ಸೇ ನಾವು ನೋಡಿದ್ದೀವಿ. ಏನಂದರೆ 543ರಲ್ಲಿ ಈ ಮಹಿಳೆಯರು ಬಂದು ನಮ್ಮ ಸೀಟ್ಗಳನ್ನು ಕಸ್ಕೋತಾರೆ ಅನ್ನುವ ಒಂದು ರೀತಿಯ ನಮ್ಮ ಬಗ್ಗೆ ಇರುವ ಆಕ್ರೋಶ ಏನಿತ್ತು ಅದಕ್ಕೆ ಇದು ತಡೆ ಆಯಿತು. 816ಕ್ಕೆ ಏರಿಸೋದ್ರ ಮೂಲಕ 273 ಸ್ಥಾನಗಳನ್ನು ಹೆಚ್ಚು ಮಾಡೋದ್ರ ಮೂಲಕ ನಮ್ಮದೇ ಆಗಿರೋ ಹಕ್ಕುಗಳು ಮತ್ತು ಅವಕಾಶಗಳನ್ನು ಒದಗಿಸ್ಕೊಡೋದಕ್ಕೆ ಇದು ಅವಕಾಶ ಇತ್ತು. ಅದಕ್ಕಾಗಾದ್ರೂ ನಮ್ಮ ವಿರೋಧ ಪಕ್ಷಗಳು ಒಪ್ಕೋಬೇಕಿತ್ತು. ಇದು ಒಂದು. ಎರಡನೇದು, ನೀವು ಬಿಲ್ ಯಾಕೆ ಸುಡ್ತೀರಿ? ಸ್ಟಾಲಿನ್ ಅವರು ಜಯಲಲಿತಾ ವಿರುದ್ಧ ಹೋರಾಟ ಮಾಡಿ ಬಂದಿದ್ದೀರಿ, ಆಯ್ತು. ನಿಮ್ಮ ತಂಗಿ ಕನಿಮೋಳಿ ಸಂಸದಲ್ಲಿದ್ದಾರೆ, ನಿಮ್ಮ ವಿರೋಧ ಇದ್ರೆ ನೀವು ಹೇಳಿ, ಯಾಕೆ ನೀವು ಬಿಲ್ ಅದನ್ನೆಲ್ಲ ಹರಿಯುವಂತ ಅವಮಾನ ಮಾಡ್ತೀರಾ ನೀವು? ಒಂದು. ಮತ್ತು ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ, ಒಂದು ಮಾರ್ಗ ಅದು. ಇಲ್ಲ ಪ್ರಿಯಾಂಕಾ ಗಾಂಧಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತಾರೆ. ಅವ್ರಿಗೆ ಕೇಳಕ್ ಬಯಸ್ತೀನಿ, ಎಮರ್ಜೆನ್ಸಿ ತಂದವ್ರು ಯಾರು ದೇಶಕ್ಕೆ? ಕಗ್ಗೋಲೆ ಮಾಡಿದ್ಯಾರು? ಇದರಿಂದ ಕಗ್ಗೋಲೆ. ನಿಮ್ಮನ್ನು ಎಚ್ಚರಿಸ್ತೀನಿ, ದಯವಿಟ್ಟು ಸಬ್ಜೆಕ್ಟಿಗೆ ಬನ್ನಿ ಅಂತ. ರಶ್ಮಿ ಮೇಡಮ್, ನಾನು ಪ್ರಮೀಳಾ ನೇಸರ್ಗಿ ಮೇಡಮ್ ಒಂದು ರಿಯಾಕ್ಷನ್ ತಗೊಂಡು ತಮ್ಮ ಹತ್ರ ಬರ್ತೀನಿ. ಪ್ರಮೀಳಾ ನೇಸರ್ಗಿ ಮೇಡಮ್, ಹೇಗೆ ನನಗೆ ಈ ಡಿಸ್ಕಷನ್ನೇ ಸರಿ ಅನಿಸ್ತಾ ಇಲ್ಲ. ನನಗೆ ನಾನು ಸೋಲು ಅಂತಾನೆ ಅನ್ನಿಸ್ತಾ ಇಲ್ಲ. ಏನು ನೆನ್ನೆ ಸೋಲಾಯಿತು ಅಂತ ಏನು ಡಿಸ್ಕಷನ್ ಮಾಡ್ತಿದ್ದೀರಿ? ನನಗನ್ಸುತ್ತೆ ಈ ಸೋಲು ಗೆಲುವಿನ ಸೋಪಾನ. ನಾವು ಗೆಲ್ಲೋದಕ್ಕೆ 29ನೇ ಇಸ್ವಿನಲ್ಲಿ ಗೆಲ್ಲೋದಕ್ಕೆ ಏನು ಬೇಕೋ ಅದನ್ನು ಭಾಳ ಚೆನ್ನಾಗಿ ಕಾಂಗ್ರೆಸ್ನವರು ಮತ್ತು ವಿರೋಧ ಪಕ್ಷದವರು ಸಹಾಯ ಮಾಡಿದ್ದಾರೆ. ಇಡೀ ಪ್ರಪಂಚಕ್ಕೆ ಇವತ್ತು ಗೊತ್ತಾಯಿತು ಕಾಂಗ್ರೆಸ್ ಏನು ಮತ್ತು ಬೇರೆ ಪಕ್ಷಗಳೇನು, SP ಏನು, DMK ಏನು. ಇವ್ರಿಗೆ ಗೊತ್ತಿರೋದು ಇಬ್ಬರೇ ಮಹಿಳೆಯರು. ಕಾಂಗ್ರೆಸ್ ಬಂದಾಗ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ, ಅಥವಾ ಈ DMK ಬಂದಾಗ ಕನಿಮೋಳಿ, ಬಿಟ್ಟರೆ ಇನ್ನು ಹೆಣ್ಮಕ್ಳೇ ಬೇಡ ಅವ್ರಿಗೆ. ಅದರಿಂದ ಅವರು ಈಗ ಜನಕ್ಕೆ ಚೆನ್ನಾಗಿ ಗೊತ್ತಾಗಿದೆ ಇವರು ಏನ್ ಪಾರ್ಟಿ ಅಂತ. ಅದು ಹೇಳ್ತೀನಿ, ಮೀರಾ ಕುಮಾರ್ ಸ್ಪೀಕರ್ ಆಗಿದ್ರು, ಪ್ರತಿಭಾ ಪಾಟೀಲ್ ನೀವೇನ್ ಹೇಳಿದ್ರಿ ಅಂತ. ಇವರು ನಾನು ಹೇಳ್ತೀನಿ ನೋಡಿ, ಪಾಪ ಹೇಳಿದ್ರು ಜಾತಿ ಗಣತಿ ಜನಗಣತಿ ಅಂತ. ರಾಜ್ಯಾಂಗದಲ್ಲಿ ಏನಿದೆ ಜಾತಿ ಗಣತಿ ಜನಗಣತಿ ಇದೆಯಾ? ಹೆಣ್ಣುಮಕ್ಕಳು ಪ್ರಶ್ನೆ ಬಂದಾಗ ಜಾತಿ ಗಣತಿ ಜನಗಣತಿ ಬರ್ತದ? ಇದು ಜೆಂಡರ್ ಡಿಸ್ಕ್ರಿಮಿನೇಷನು. ಗಂಡು ಮತ್ತು ಹೆಣ್ಣು ಎರಡೇ ಜಾತಿ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು. ಈ ಜಾತಿ ಗಣತಿ ಹಿಂದುಳಿದ ವರ್ಗರು ಅಂತ ತರಕ್ಕೆ ಸಾಧ್ಯನೇ ಇಲ್ಲ. ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಬಂದಾಗ ಅನಿವಾರ್ಯ ನೀವು ಗಣತಿನೇ ಮಾಡಬೇಕಾಗಿಲ್ಲ. 50% ಯಾರ್ ಲೇಡೀಸ್
ಇದನ್ನ ನೀವು ಎಣಿಕೆ ಯಾಕೆ ಹಾಕಬೇಕು, ಗಣತಿ ಯಾಕೆ ಮಾಡಬೇಕು? ನಾವು 50% ಇದ್ದೀವಿ, ನೀವು ವಿ ಆರ್ ನಾಟ್ ಬೆಗ್ಗರ್ಸ್, ವಿಮೆನ್ ಆರ್ ನಾಟ್ ಬೆಗ್ಗರ್ಸ್, ವಿ ಆರ್ ನಾಟ್ ಆಸ್ಕಿಂಗ್ ದಿ ಮೆನ್ ಕಮ್ಯುನಿಟಿ. ನಿಮ್ಮನ್ನು ನಾವು ಕೇಳ್ತಾ ಇಲ್ಲ, ನಮಗೆ ಭಿಕ್ಷೆ ಕೊಡ್ತಿಲ್ಲ ನೀವು. ನಮ್ಮ ಹಕ್ಕನ್ನು ಇಷ್ಟು ವರ್ಷ ಕಿತ್ಕೊಂಡಿದ್ದೀರಿ, ನಮ್ಮ ಹಕ್ಕು ನಮ್ಗೆ ಹೆಂಗೆ ಕೊಡಬೇಕು ನಾವು ತಗೊಳ್ತೀವಿ. ನೀವು ಕೊಡೋಕ್ಕಾಗೋದಿಲ್ವಾ? ನೀವು ಸೋಲು ಅಂತ ಹೇಳ್ತೀರೋ, ನಮಗೆ ಗೊತ್ತು ಹೇಗೆ ತಗೋಬೇಕು, ನಾವು ತಗೊಂಡು ತೋರಿಸ್ತೀವಿ. ಮುಂದೆ ನೋಡಿ, ಮುಂದಿನ ಪರದೆನಲ್ಲಿ ನೋಡಿ. ಪ್ರಮಿಳಾ ಸರ್ಗಿ ಅವರೇ, ಗಲ್ಲಿ ಕ್ರಿಕೆಟ್ನಲ್ಲೂ ಕೂಡ ಅವ್ರವ್ರ ಸ್ಟ್ರೆಂತ್ ಮೇಲೆ ಅವ್ರವ್ರು ಆಟ ಆಡ್ತಾರೆ. ಇದು ರಾಜಕಾರಣ, ಅದಕ್ಕಿಂತ ದೊಡ್ಡ ಆಟ ಇದು. ಅವ್ರವ್ರ ಸ್ಟ್ರೆಂತ್ ಅವ್ರು ತರ್ತಾರೆ, ಜಾತಿ ಗಣತಿ ಯಾರಿಗೆ ಸ್ಟ್ರೆಂತ್ ಅವ್ರು ತರ್ತಾರೆ, ರಿಸರ್ವೇಶನ್ ಯಾರಿಗೆ ಸ್ಟ್ರೆಂತ್ ಅವ್ರು ತರ್ತಾರೆ. ಹೆಣ್ಣು ಅಂತ ಬಂದಾಗ ಜಾತಿ ಗಣತಿ ಬರೋಲ್ಲ, ಇಟ್ಸ್ ಎ ಮಿಸ್ನೋಮರ್. ಆಯ್ತು, ಪ್ರಶಾಂತ್ ಅವ್ರು ಎತ್ತಿದ ಪ್ರಶ್ನೆ ತಾವಾರು ಉತ್ತರ ಕೊಡಿ. ಪ್ರಶಾಂತ್ ಅವ್ರು ಎತ್ತಿದ ಪ್ರಶ್ನೆ ತಾವಾರು. ಮತ್ತು ಆರ್ಟಿಕಲ್ 16 ನೋಡಿ. ಆರ್ಟಿಕಲ್ 16 ಬಂದಾಗ ಎಜುಕೇಷನ್ನು ಮತ್ತು ಎಂಪ್ಲಾಯ್ಮೆಂಟ್ಗೆ ರಿಸರ್ವೇಷನ್ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಆರ್ಟಿಕಲ್ 15 ಬಂದಾಗ, ಮಹಿಳೆಯರಿಗೆ ಸಂಬಂಧ ಬಂದಾಗ, ಈ ಜಾತಿಗಣತಿ ಅಥವಾ ಎಜುಕೇಷನ್ ಅಂತ ಬರೋದಿಲ್ಲ. ಮಹಿಳೆಯರಿಗೆ ಈ ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಸ್ಥಾನ ಕೊಟ್ಟಿದ್ದಾರಾ ಇಲ್ವಾ? ಇಷ್ಟೇ ಪ್ರಶ್ನೆ. ಯು ಗಾಟ್ ಪವರ್ ಅಂಡರ್ ಆರ್ಟಿಕಲ್ 15. ಎನಿ ನಂಬರ್, ನಮ್ಮನ್ನು ಅಷ್ಟು ಅರ್ಧ ಪಾರ್ಲಿಮೆಂಟ್ನಲ್ಲಿ, ಅರ್ಧ ಅಸೆಂಬ್ಲಿನಲ್ಲಿ, ಅರ್ಧ ಲೋಕಸಭೆಯಲ್ಲಿ, ಅರ್ಧ ರಾಜ್ಯಸಭೆಯಲ್ಲಿ ನಮ್ಮ ಹಕ್ಕು ನಾವು ತಗೊಳ್ತೀವಿ. ನೀವು ಹೆಂಗೆ ಕೊಡೋದಿಲ್ಲ ನೋಡೋಣ. ಇಟ್ ಹೈ ಟೈಮ್. ನೀವು ಕೊಡೋದಿಲ್ವಾ? ನಾವು ಮಹಿಳೆಯರಿಗೆ ಪಾರ್ಲಿಮೆಂಟ್ ಮಾಡ್ತೀವಿ. ನಿಮ್ಮ ಆಕ್ರೋಶ ಅರ್ಥ ಆಗುತ್ತೆ. ಒಂದು ಸಣ್ಣ ಪ್ರಶ್ನೆಗೆ ಉತ್ತರ ಕೊಡಿ. ಎಸ್ ಪ್ರಶಾಂತ್. ಈಗ ಇಡೀ ನಿನ್ನೆಯ ಚರ್ಚೆ ಮಹಿಳಾ ವಿಧೇಯಕದ ಬಗ್ಗೆ ವಿರೋಧ ಅಥವಾ ಪರ ಪ್ರಶ್ನೆ ಬಂದಿರಲಿಲ್ಲ. 2023 ಅದು ಪಾಸ್ ಆಗಿದೆ, ಕಾಂಗ್ರೆಸ್ನವರು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈಗಿರ್ತಕ್ಕಂಥ ಪ್ರಶ್ನೆ ಏನಿತ್ತು, ಡಿಲಿಮಿಟೇಷನ್. ಹಾಗಿದ್ದಲ್ಲಿ ನೀವು ಸರ್ಕಾರಕ್ಕೆ ಹೇಳಬೇಕಿತ್ತು, ಇಲ್ಲ 543ರಲ್ಲೇ ನೀವು 33% ಮೀಸಲಾತಿಯನ್ನು ತಂದು 29ಕ್ಕೆ ಚುನಾವಣೆ ನಡೆಸಿ, ಸೆನ್ಸಸ್ ಮತ್ತು ಡಿಲಿಮಿಟೇಷನ್ ಏನಿದೆ ಅದು ತನ್ನ ಪಾಡಿಗೆ ತಾನು 26ರ ಸೆನ್ಸಸ್ ಮುಗಿದ್ಮೇಲೆ ನಡೆದು ಹೋಗುತ್ತೆ ಅಂತ. ಅದನ್ನು ತರಲಿಕ್ಕೂ ಕೂಡ ಪ್ರೆಸೆಂಟ್ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ಯಾಕಂದರೆ ನ್ಯಾಚುರಲಿ 543ರಲ್ಲಿ 33% ಮೀಸಲಾತಿ ಅಂದಾಕ್ಷಣ ಅಲ್ಲಿ ಪೊಲಿಟಿಕಲ್ ಡಿಸ್ರಪ್ಷನ್ ಆಗುತ್ತೆ. ಇದರಲ್ಲಿ ಪ್ರಶ್ನೆ ಇರೋದೇನು, ಡಿಲಿಮಿಟೇಷನ್ ಆಲ್ವೇಸ್ ಶುಡ್ ಫಾಲೋ ವಿತ್ ಅ ಸೆನ್ಸಸ್. ಹೀಗಿರುವಾಗ ನಿಮ್ಗೆ 23ರಲ್ಲಿ ಇದು ಲಕ್ಷಕ್ಕೆ ಬರಲಿಲ್ಲ, 24ರ ಚುನಾವಣೆಯಲ್ಲಿ ಸೀಟ್ಗಳು ಕಡಿಮೆ ಆದ ತಕ್ಷಣ ಈಗ ನಿಮ್ಗೆ ಅನ್ನಿಸ್ತು, ಆಫ್ಟರ್ ಥಾಟ್ ಆಯ್ತು, ಇಲ್ಲ 29ನಲ್ಲಿ ನಾವು ಡಿಲಿಮಿಟೇಷನ್ ಮಾಡಿದರೆ ನಮ್ಗೆ ಜಾಸ್ತಿ ಲಾಭ ಆಗ್ಬೋದು, ಮಹಿಳಾ ಮೀಸಲಾತಿಯನ್ನು ತಂದುಬಿಟ್ರೆ ಇನ್ನಷ್ಟು ಜಾಸ್ತಿ ಲಾಭ ಆಗ್ಬೋದು. ಆಫ್ಟರ್ ಥಾಟ್ಗೂ ಕೂಡ ವಿಪಕ್ಷಗಳನ್ನು ಆನ್ಬೋರ್ಡ್ ತೆಗೆದುಕೊಳ್ತಕ್ಕಂಥ ನೀವು ಸ್ವತಃ ಸದನದಲ್ಲಿದ್ದವರು, ನೀವು ಈ ರೀತಿಯ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ತರಬೇಕಾದ್ರೆ ಅದು ಡಿಲಿಮಿಟೇಷನ್ನೇ ಇರಲಿ. ಮಹಿಳಾ ವಿಧೇಯಕ ಒಂದು ಸ್ವಲ್ಪ ಹೊತ್ತು ಪ್ರತ್ಯೇಕ ಇಡೋಣ. ನನಗನ್ಸುತ್ತೆ ಅದು ಕನ್ಫ್ಯೂಷನ್ ಮಾಡ್ಕೊಂಡು ಈ ರೀತಿಯ ಪೊಲಿಟಿಕಲ್ ನರೇಟಿವ್ ಬಿಲ್ಡ್ ಮಾಡಲಿ. ಆದರೆ ಡಿಲಿಮಿಟೇಷನನ್ನು ಪಾಸ್ ಮಾಡಬೇಕಾದ್ರೂ ಕೂಡ ನೀವು ಅಪೋಸಿಷನನ್ನು ಆನ್ಬೋರ್ಡ್ ಆದರೂ ತೆಗೆದುಕೊಳ್ಬೇಕಿತ್ತು. ಆ ರೀತಿಯ ಪ್ರಯತ್ನ ನಡೀಲಿಲ್ಲ. ಯಾವತ್ತು ನನಗೆ ಇತಿಹಾಸದಲ್ಲಿ ನೆನಪಿಲ್ಲ 5 ದಿನಕ್ಕೆ 2 ರಾಜ್ಯಗಳ ಮಹತ್ವಪೂರ್ಣ ಚುನಾವಣೆಗಳಿವೆ, ನಿಮಗೆ ಒಮ್ಮಿಗಲೇ ಪಾರ್ಲಿಮೆಂಟ್ನ ಸ್ಪೆಷಲ್ ಸೆಷನ್ ಕರೆದು ಮಹತ್ವದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ತರಬೇಕನ್ಸುತ್ತೆ. ಯಾಕೆ ವಿಪಕ್ಷಗಳು ನಿಮಗೆ ಬೆಂಬಲ ಕೊಡ್ತವೆ? ನಾನು ತಮ್ಗೆ ಉತ್ತರ ಕೊಡ್ತೀನಿ. 23ನೇದು ನೀವು ಏನು ಕೇಳ್ತಾ ಇದ್ದೀರಿ, ಇಟ್ ವಾಸ್ ಅನ್ನೆಸೆಸರಿ ಅಕಾರ್ಡಿಂಗ್ ಟು ಮೀ. ದೆರ್ ವಾಸ್ ನೋ ನೀಡ್ ಟು ಬ್ರಿಂಗ್ ದಟ್. ನಾನು ಆಯಿತು, ತಂದಾಗೋಗಿದೆ, ತಂದಿದ್ದನ್ನು ಹೆಂಗೆ ಇವತ್ತು ಇವ್ರೇನು ಹೇಳ್ತಾರೆ, ನೀವೇನು ಹೇಳ್ತಿದ್ರಿ ಡಿಲಿಮಿಟೇಷನ್ಗೂ ಇದಕ್ಕೂ ಅಂತ. ನಾನು ನಿಮಗೆ ಒಂದು ಮಾತು ಹೇಳೋಕ್ಕೆ ಹೇಳ್ತೀನಿ. 23 ವಾಟ್ ಎವರ್ ಇಟ್ ಈಸ್, ನಾನು ಇರೋದನ್ನು ಸರಿಪಡ್ತಕ್ಕಂಥದ್ದು. ವಿ ಆರ್ ಹಿಯರ್ ಟು ಫೈಂಡ್ ಅ ಸಲ್ಯೂಷನ್. ನಾವು ಅದನ್ನು ಉಲ್ಬಣ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಸಲ್ಯೂಷನ್ ಏನು ತರಬೇಕು ಅಂತ ಅಂದ್ಬಿಟ್ಟು ಅದನ್ನು ನಾವು ಇವತ್ತು ಯೋಚನೆ ಮಾಡೋಣ. ಡಿಲಿಮಿಟೇಷನ್ ಲಿಂಕ್ ಮಾಡಬೇಡಿ ಅಂತ ಹೇಳ್ತೀರಿ, ನಾವು ಒಪ್ಕೋತೀನಿ. ಫಾರ್ ಆರ್ಗ್ಯುಮೆಂಟ್ ಸೇಕ್ ಐ ಅಗ್ರಿ ವಿತ್ ಯು. ಡಿಲಿಮಿಟೇಷನ್ ಬೇಡ. ಹಾಗಿದ್ಮೇಲೆ ಈಗಿರೋ ಏನು ಡಿಲಿಮಿಟೇಷನ್ ಇದೆ ಅದರಲ್ಲಿ ನೀವು ಮಹಿಳಾ ರಿಸರ್ವೇಷನ್ಗೆ ಒಪ್ತಿರಲ್ಲ. 543 ಸೀಟ್ಗಳಿದೆಯಲ್ಲ, ಡಿಲಿಮಿಟೇಷನ್ ಬೇಡ ತೆಗೆದಾಕಿ. ಈ 543 ಸ್ಥಾನಗಳಲ್ಲಿ 33% ನಮಗೆ ಕೊಟ್ಬಿಡಿ. ಅದೇನು ಬೇಕಾಗೋದಿಲ್ಲ. ನಿಮಗೆ ಡಿಲಿಮಿಟೇಷನ್ ಬೇಡ, ನೀವು ನಿಮ್ಮ ಪಾಡಿಗೆ ಇಟ್ಕೊಳ್ಳಿ. ನೀವು ನಿಮ್ಗೆ 815 ಸೀಟ್ ಬೇಡ ತಾನೆ, ಹೆಚ್ಚು ಜಾಸ್ತಿ ಸೀಟ್ಗಳು ಬೇಡ ತಾನೆ, ಇಟ್ಬಿಡಿ. ಹಾಗಿದ್ಮೇಲೆ ಕೊಟ್ಬಿಡ್ರಪ್ಪ. ನೆನ್ನೆ ಇವತ್ತು ಪ್ರಿಯಾಂಕಾ ಏನೋ ಹೇಳಿದ್ದಾರೆ, ಇಂಪ್ಲಿಮೆಂಟ್ ಅಂತಾರೆ. ಎಸ್, ವಿ ಆರ್ ರೆಡಿ ಟು ಇಂಪ್ಲಿಮೆಂಟ್. ಅಗ್ರಿ ಟು ಇಂಪ್ಲಿಮೆಂಟ್. ಔಟ್ ಆಫ್ 543 ಸೀಟ್ಸ್ನಲ್ಲಿ 33% ನಮ್ಗೆ ಕೊಟ್ಬಿಡಿ. ಯಾವ್ದು ಕೊಡಬೇಕು? 8:15 ನರೇಂದ್ರ ಮೋದಿ ಅವರು ಈಗ ಬರ್ತಾರಲ್ಲ 8:15 543ರಲ್ಲೇ ನಾವು ಕೊಡಕ್ಕೆ ರೆಡಿ ಇದ್ವಿ. ಮಾತು ಈ ತಾವು ಒಪ್ಕೊಂಡಿದಾರ
ಮಹಿಳಾ ರಿಸರ್ವೇಶನ್ ಅಜಿತ್ ಮೇಡಮ್ ಒಂದ್ ಎತ್ತಿದ್ರು. ಮೇಡಮ್ ಒಂದ್ ಎತ್ತಿದ್ರು. ಮೇಡಮ್ ನಮಗೂ ಒಂದ್ ಸ್ವಲ್ಪ ರಿಯಾಕ್ಟ್ ಮಾಡ್ಬೇಕು. ನಾನು ಕೊಡ್ತೀನಿ ನಿಮ್ಗೆ ಸಾಕಷ್ಟು ಸಮಯ ಅವಕಾಶ ಕೊಡಿ. ಒಂದ್ ಮಾತು ಹೇಳ್ತೀನಿ, ಈ 33% ಯಾವ ಸೀಟ್ ಕೊಡ್ಬೇಕು ಇವರೆಲ್ಲ ಮಹಿಳೆಯರು ಕೊಡ್ತಾರಲ್ಲ, ಈಗ 230 ಜನ ಬಂದೇರಿ ನಂಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.